ಇವತ್ತಿನ ವಿಡಿಯೋ ಕಂಪ್ಯೂಟರ್ ಬೆಸ್ಟ್ ಅಥವಾ ಲ್ಯಾಪ್ಟಾಪ್ ಬೆಸ್ಟ್ ಅಂತ ಡೌಟ್ ಇರೋರಿಗೆ. ಈಗ ನಿಮ್ಮ ಹತ್ರ ಒಂದು ಬಜೆಟ್ ಇರ್ತೈತಿ. ಆ ಬಜೆಟ್ ಒಳಗೆ ನಿಮ್ಗೆ ಒಂದು ಪವರ್ಫುಲ್ ಮಷಿನ್ ಬೇಕಂದ್ರೆ ಇಲ್ಲ ನಾವು PC ಪರ್ಚೇಸ್ ಮಾಡಲಿ ಅಥವಾ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಲಿ ಅಂತ ಡೌಟ್ ಇರ್ತೈತಿ. ಸೊ ಆ ಡೌಟು ಕ್ಲಿಯರ್ ಆಗ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡ್ರಿ. ಆಮೇಲೆ ನೀವು ಏನಾರು ಪರ್ಚೇಸ್ ಮಾಡಕ್ ಹೋದಾಗ ಡೌಟ್ ಇರಬಾರ್ದಲ್ಲ, ಹಂಗಾಗಿ ಹೇಳತ್ತೀನಿ. ಸೊ ಮೊದಲನೇದು, ನಿಮ್ಗೆ ಏನಾರು ಪೋರ್ಟಬಿಲಿಟಿ ಬೇಕಂದ್ರೆ ಆಬ್ವಿಯಸ್ಲಿ ನೀವು ಲ್ಯಾಪ್ಟಾಪ್ ತಗೊಳ್ಳೋದೇ ಬೆಸ್ಟ್. ಬಿಕಾಸ್ ನೀವು ಈ CPU ನೋಡ್ರಿ ಎಷ್ಟು ದೊಡ್ಡದೈತಿ. ಇದನ್ನ ನೀವು ತಗೊಂಡು ಕ್ಯಾರಿ ಮಾಡಕ್ಕೆಲ್ಲ ಆಗಂಗಿಲ್ಲ. ನೀವು ಒಂದ ಕಡೆ ಕೂತ್ಕೊಂಡು ವರ್ಕ್ ಮಾಡಕ್ಕಾಗಲ್ಲ. ನೀವೇನಾರು ಸ್ಟೂಡೆಂಟ್ ಆಗಿದ್ರೆ ಅಥವಾ ನೀವು ಫ್ರೀಲ್ಯಾನ್ಸಿಂಗ್ ಒಳಗೆ ಪದೇ ಪದೇ ಕ್ಲೈಂಟ್ ಹತ್ರ ಲ್ಯಾಪ್ಟಾಪ್ ಹೊತ್ಕೊಂಡು ಹೋಗ್ಬೇಕು, ಇದೆಲ್ಲ ಇತ್ತಂದ್ರೆ ನೀವು ಲ್ಯಾಪ್ಟಾಪ್ ತಗೊಳ್ಳೋದೇ ಬೆಸ್ಟ್. ಅಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ನೀವೇನಾರು ಟ್ರಾವೆಲರ್ ಆಗಿದ್ರೆ, ನಾನು ಔಟ್ ಸೈಡ್ ಹೋದಾಗ ಜಾಸ್ತಿ ವರ್ಕ್ ಮಾಡ್ತೀನಿ, ಮನ್ಯಾಗ ಜಾಸ್ತಿ ವರ್ಕ್ ಮಾಡಕ್ ಆಗಂಗಿಲ್ಲ, ನನಗೆ ಪ್ರೊಡಕ್ಟಿವಿಟಿ ಬರಲ್ಲಪ್ಪ, ಮನ್ಯಾಗಿದ್ರೆ ಪದೇ ಪದೇ ಒಂದೇ ಜಾಗದ ಕೂತ್ಕೊಂಡು ವರ್ಕ್ ಮಾಡಕ್ಕಾಗಲ್ಲ ಅನ್ನೋದಾದ್ರೂ ಸ್ಟಿಲ್ ನೀವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಬೇಕು. ಈಗ PC ಅಂತ ಬಂದ್ರೆ PC ಯೂಸರ್ಸ್ದು ಹೆಂಗೈತೆ ಅಂದ್ರೆ ಅವರು ಒಂದ ಕಡೆಗೆ ಕೂತ್ಕೊಂಡು ಮಾಡ್ಬೇಕು. ಯಾಕಂದ್ರೆ ಆ ಸಿಸ್ಟಮ್ ಅಂದ್ರೆ ಬರೀ PC ಬರಂಗಿಲ್ಲ, ಅಲ್ಲೇ ಮೌಸು, ಕೀಬೋರ್ಡು, ಮಾನಿಟರು, ಅದೆಲ್ಲ ಟೇಬಲ್ ಎಲ್ಲ ಫುಲ್ ಸೆಟ್ ಮಾಡಿ ಕೂತ್ಕೋಬೇಕು. ಅದನ್ನ ನಾವು ಹೊರಗೆ ಹೊತ್ಕೊಂಡೆಲ್ಲ ತಿರ್ಗಾಕ್ ಆಗಂಗಿಲ್ಲ. ಸೊ ನೀವೇನಾರ PC ಪರ್ಚೇಸ್ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ ಐತ್ ನೋಡ್ರಿಪ್ಪ. ನಿಮ್ಗೆ ಏನಾರ ಹೊರಗೆ ಹೋಗಿ ವರ್ಕ್ ಮಾಡ್ಬೇಕು ಅನ್ನೋದಾದ್ರೆ ಆಗಂಗಿಲ್ಲ. ನಿಮ್ಗೆ ಹೊರಗೆ ಏನೇ ಕೆಲಸ ಇದ್ರು ಹೊರಗೆ ಹೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಬಂದು ಅದೇ PC ಹತ್ರನ ಕೂತ್ಕೊಂಡು ಕೆಲಸ ಮಾಡ್ಬೇಕು. ಇದಕ್ಕೆ ಓಕೆ ಆದ್ರೆ PC ಬೆಸ್ಟ್. ಬಟ್ ಇಲ್ಲಿ ಕೆಲವೊಬ್ಬರಿಗೆ ಬರೀ ಪೋರ್ಟಬಿಲಿಟಿನ ಬರಂಗಿಲ್ಲ, ಪರ್ಫಾರ್ಮೆನ್ಸ್ ಕೂಡ ಬೇಕಾಕತಿ. ಈಗ ಎಕ್ಸಾಂಪಲ್ಗೆ ನಿಮ್ಮ ಹತ್ರ ಒಂದು 50,000 ರೂಪಾಯಿ ಬಜೆಟ್ ಐತಿ. ಅದೇ ಬಜೆಟ್ ಒಳಗೆ ಸೇಮ್ ನೀವು PC ಅಥವಾ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಕ್ ಹೋದ್ರೆ PC ಪರ್ಫಾರ್ಮೆನ್ಸ್ ಜಾಸ್ತಿ ಸಿಗ್ತೈತಿ. ನಾವು ಒಂದು ಮಷಿನ್ ಪರ್ಚೇಸ್ ಮಾಡಕತ್ತೇವೆ ಅಂದ್ರೆ ಆ ಮಷಿನ್ ನಮ್ಗೆ ಲಾಂಗ್ ಟರ್ಮ್ ಬರ್ಬೇಕು. ಯಾಕಂದ್ರೆ ಇವೆಲ್ಲ ಪದೇ ಪದೇ ಪರ್ಚೇಸ್ ಮಾಡವಲ್ಲ. ಏನೋ 10-20 ರೂಪಾಯಿ ಆದ್ರೆ ಬಿಡಪ್ಪ ಹೋಲಿ ಅನ್ಬೋದು. 50-60 1 ಲಕ್ಷ ಕೊಟ್ಟು ತಗೊಂಡ್ಬಂದಿರ್ತಾವಲ್ಲ. ಸೊ ಲಾಂಗ್ ಟರ್ಮ್ ಬರೋದು ಇಂಪಾರ್ಟೆಂಟ್ ಐತಿ. ನಾವೇನಾರು ನಾಳೆ ಕೂತ್ಕೊಂಡು ವರ್ಕ್ ಮಾಡ್ಬೇಕಾರೆ ಇಟ್ಕು ಹ್ಯಾಂಗ್ ಆಗಕತ್ತೈತಿ ಅಂದ್ರೆ ತಲೆ ಕೆಟ್ಟೋಗಪ್ಪ. ನನಗಂತೂ ತಲೆ ಕೆಡ್ತೈತಿ. ನೆಕ್ಸ್ಟ್ ಕಸ್ಟಮೈಸೇಷನ್ ಅಥವಾ ಅಪ್ಗ್ರೇಡ್. ಕಂಪ್ಯೂಟರ್ ಒಳಗೆ ಯಾವ್ದಾರ ಪಾರ್ಟ್ ಅಥವಾ ಕಾಂಪೋನೆಂಟ್ ಹಾಳಾಯ್ತು ಅಥವಾ ಅದನ್ನ ಅಪ್ಗ್ರೇಡ್ ಮಾಡ್ಬೇಕಂದ್ರೆ PC ಒಳಗೆ ಅದು ಬೆಸ್ಟ್ ಅಂದ್ರೆ ಬೆಸ್ಟ್. ಇಲ್ಲಿ ನೀವು ರ್ಯಾಮು, ಸ್ಟೋರೇಜು, ಪವರ್ ಸಪ್ಲೈ, ಗ್ರಾಫಿಕ್ ಕಾರ್ಡು, ಆ PC ಒಳಗೆ ಏನಾರ ಹಾಳಾಗ್ಲಿ ಅಥವಾ ಏನಾರ ಅಪ್ಗ್ರೇಡ್ ಮಾಡೋದು ಬಂತಂದ್ರೆ ಅಡಿಷನಲಿ ನೀವು ಎಲ್ಲಾನು ಅಪ್ಗ್ರೇಡ್ ಮಾಡ್ಬೋದು. ಇವನ್ ನಿಮ್ಗೆ ಆ ಕ್ಯಾಬಿನೆಟ್ ನೋಡ್ ಬೇಜಾರಾಗಿತ್ತಂದ್ರೆ ಕಂಪ್ಲೀಟ್ಲಿ ಅದನ್ನು ಚೇಂಜ್ ಮಾಡ್ಬೋದು. ಈಗ ನಿಮ್ಗೆ ಇನ್ನೊಂದು ಬೆಸ್ಟ್ ಹೇಳ್ಬೇಕಂದ್ರೆ, ಈಗ ನಿಮ್ಮ ಹತ್ರ ಒಂದು 40,000 ರೂಪಾಯಿ ಐತಪ್ಪ. 40,000 ರೂಪಾಯಿಗೆ 32 GB ರ್ಯಾಮು, ಗ್ರಾಫಿಕ್ ಕಾರ್ಡ್ ಬರಲ್ಲ ಅಂತ ಅಂಗಡಿ ಹೇಳ್ದ. ಸೊ ಅಲ್ಲಿ ಏನ್ ಮಾಡ್ಬೋದು, ನೀವು ಗ್ರಾಫಿಕ್ ಕಾರ್ಡ್ನ ನಾನು ಫ್ಯೂಚರ್ ಒಳಗೆ ತಗೊಂತೀನಿ, ನಾಳೆ ಎಲ್ಲರ ಬಜೆಟ್ ಒಳಗೆ ಅಥವಾ ಏನಾರ ಅಮೆಝಾನ್ ಬಿಗ್ ಬಿಲಿಯನ್ ಡೇ ಸೇಲ್ ಅದೆಲ್ಲ ಬಂತಂದ್ರೆ ನಾನು ಅಲ್ಲಿ ಪರ್ಚೇಸ್ ಮಾಡ್ಕೊಂತೀನಿ, ಸದ್ಯಕ್ಕೆ ಒಂದು 16 GB ರ್ಯಾಮ್ ಹಾಕಿಸ್ತೀನಿ ಅಂತ ಹೇಳಿ ನೀವು ಆ ಟೈಮ್ ಒಳಗೆ ಕಾಂಪ್ರಮೈಸ್ ಆಗಿ ಈ ಥರ ಸಿಸ್ಟಮ್ ರೆಡಿ ಮಾಡಿಸ್ಬೋದು. ಫ್ಯೂಚರ್ ಒಳಗೆ ನಿಮ್ಗೆ ಗ್ರಾಫಿಕ್ ಕಾರ್ಡ್ಗೆ ಆಮೇಲೆ ರ್ಯಾಮ್ಗೂ ಏನಾರು ದುಡ್ಡು ಸಿಕ್ತಂದ್ರೆ ನೀವು ಆಮೇಲೆ ಆರಾಮಾಗಿ ಅಪ್ಗ್ರೇಡ್ ಮಾಡ್ಬೋದು. ಆದರೆ ಲ್ಯಾಪ್ಟಾಪ್ ಒಳಗೆ ಹಂಗಿರಂಗಿಲ್ಲಪ್ಪ. ನಿನ್ನ ಹತ್ರ ಏನಾರು 40,000 ಐತೆ ಅಂದ್ರೆ ಸದ್ಯಕ್ಕೆ ಆ 40,000 ರೂಪಾಯಿದಾಗ ಯೂಸ್ ಮಾಡ್ಬೇಕು. ನಾಳೆ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ನೀನು ಮತ್ತೆ ಇನ್ನೊಂದು ಲ್ಯಾಪ್ಟಾಪ್ ತಗೋಬೇಕು. ಸಪೋಸ್ ಇವಾಗ GTA 6 ಲಾಂಚ್ ಆತಪ್ಪ, ಅದ್ರೊಳಗೆ ಆಡಕ ಆಗಂಗಿಲ್ಲ. ಸೊ ಅವಾಗ ನೀನು ಮತ್ತೆ ಇನ್ನೊಂದು ಸಿಸ್ಟಮ್ ಅಥವಾ PS5 PS6 ಅದನ್ನ ತೊಗೊಂಬರ್ಬೇಕಾಗತ್ತೆ. ಆದರೆ ಕಂಪ್ಯೂಟರ್ ಒಳಗೆ ಹಂಗಿರಂಗಿಲ್ಲ. GTA 6 ಲಾಂಚ್ ಆತ, ಅವನವನು ಎಷ್ಟು ಬೇಕಲಿ ಗ್ರಾಫಿಕ್ ಕಾರ್ಡ್, ರ್ಯಾಮ್ ಎಷ್ಟು ಬೇಕು, ಸ್ಟೋರೇಜ್ ಎಷ್ಟೈತೆ ನೋಡು ಅಂತ ಹೇಳಿ ಸೊ ಅಲ್ಲೆಲ್ಲೇ ಎಷ್ಟೆಷ್ಟು ಬೇಕು ನಾವು ಅಲ್ಲೇ ಅಪ್ಗ್ರೇಡ್ ಮಾಡಿಬಿಡ್ಬೋದು. ಆದ್ರೆ ಲ್ಯಾಪ್ಟಾಪ್ ಒಳಗೆ ಇದೆಲ್ಲ ಸಾಧ್ಯನೇ ಇಲ್ಲ. ಫ್ಯೂಚರ್ ಒಳಗೆ ನಿಮ್ಗೆ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಬೇಕಂದ್ರೆ ಮತ್ತೆ ನೀವು ಇನ್ನೊಂದು ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಬೇಕು. ಹಳೆ ಲ್ಯಾಪ್ಟಾಪ್ ಒಳಗೆ ಅಪ್ಗ್ರೇಡ್ ಮಾಡ್ಬೋದು, ಬಟ್ ಅಷ್ಟು ಸ್ವಲ್ಪ ಲಿಮಿಟ್ ಇರ್ತೈತಪ್ಪ. ಒಂದು ಸ್ವಲ್ಪ ರ್ಯಾಮು, ಒಂದು ಸ್ವಲ್ಪ ಸ್ಟೋರೇಜ್ ಅಷ್ಟು ಕೊಟ್ಟಿರ್ತಾರೆ ಅವ್ರು ಅಪ್ಗ್ರೇಡ್ ಮಾಡಕ್ಕೆ. ಅದು ಬಿಟ್ಟರೆ ಮತ್ತೆ ಎಕ್ಸ್ಟ್ರಾ ಬೇರೆ ಏನು ಅಪ್ಗ್ರೇಡ್ ಆಪ್ಷನ್ ಇರಲ್ಲ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಈ PC ಒಳಗಿರೋ ಫ್ಯಾನ್ ಸೈಜ್ ನೋಡ್ರಿ. ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀನಿ ಅಥವಾ ಏನಾರು ಹೆವಿ ಸಾಫ್ಟ್ವೇರ್ ಯೂಸ್ ಮಾಡತ್ತಾಗ CPU ಹೀಟ್ ಆದಾಗ ಅದನ್ನ ಕೂಲ್ ಮಾಡಕ್ಕೆ ಇಷ್ಟೊಂದು ಫ್ಯಾನ್ಸ್ ಅಂಡ್ ಕೂಲರ್ ಇರೋದ್ರಿಂದ ಸೊ ಪರ್ಫಾರ್ಮೆನ್ಸ್ ಎಲ್ಲಿ ಡೌನ್ ಆಗಲ್ಲ. ಆದರೆ ಈ ಲ್ಯಾಪ್ಟಾಪ್ ಒಳಗಿರೋ ಫ್ಯಾನ್ ನೋಡ್ರಿ ಎಷ್ಟು ಸಣ್ಣವದಾವು. ಸೊ ಲ್ಯಾಪ್ಟಾಪ್ ಜಾಸ್ತಿ ಹೀಟ್ ಆದ್ರೆ ಅದನ್ನ ಕೂಲ್ ಮಾಡಕ್ಕೆ ಆಗಲ್ಲ. ಸೊ ಆ ಟೈಮ್ ಒಳಗೆ ಪರ್ಫಾರ್ಮೆನ್ಸು ಡೌನ್ ಆಕತಿ. ಆ್ಯಂಡ್ ನೀವೇನಾರು ಗೇಮಿಂಗ್ ಮಾಡತ್ತೀರಿ ಅಥವಾ ಹೈ ಆ್ಯಂಡ್ ಸಾಫ್ಟ್ವೇರ್ ಯೂಸ್ ಮಾಡತ್ತೀರಿ ಅಂದ್ರೆ ಲ್ಯಾಪ್ಟಾಪ್ನ ಚಾರ್ಜ್ ಹಾಕೊಂಡೇ ಯೂಸ್ ಮಾಡಬೇಕು. ಇಲ್ಲ ಅಂದ್ರೆ ಅವಾಗೂ ಕೂಡ ಹ್ಯಾಂಗ್ ಆಗಿ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಬ್ಯಾಟ್ರಿ ಭಾಳ ಫಾಸ್ಟ್ ಹೋಗುತ್ತಲ್ಲ, ಹಾಗಾಗಿ. ಬಟ್ ನೀವು ನಾರ್ಮಲ್ ಯೂಸರ್ ಆಗಿದ್ರೆ ಪರ್ಫಾರ್ಮೆನ್ಸ್ ಅಷ್ಟು ಮ್ಯಾಟ್ರ್ ಆಗಲ್ಲ. ನಾರ್ಮಲ್ ಯೂಸರ್ ಅಂದ್ರೆ ಯಾರು, ಏನಾರ ಮೂವೀಸ್ ನೋಡೋರಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸ ಇರ್ತಪ್ಪ ಬಿಸ್ನೆಸ್ ರಿಲೇಟೆಡ್. ಸೊ ಅಂಥ ಪರ್ಸನ್ಸ್ ಆಗಿದ್ರೆ ನೀವು ದೊಡ್ಡ ಲ್ಯಾಪ್ಟಾಪ್ ಎಲ್ಲ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪರ್ಚೇಸ್ ಒಳಗೆ ಕಂಪ್ಯೂಟರ್ ಪರ್ಚೇಸ್ ಮಾಡಕ್ಕೆ ಹೊಂಟ್ರೆ ನೀವು ಮಾನಿಟರ್ನ ಚೂಸ್ ಮಾಡ್ಬೋದು. ನಾನು 24 ಇಂಚ್ ತೊಗೊರ್ಲೆ, 32 ಇಂಚ್ ತೊಗೊರ್ಲೆ ಅಥವಾ 27 ಇಂಚ್ ತೊಗೊರ್ಲೆ. ಆಮೇಲೆ ನಾನು ಎಡಿಟಿಂಗಿಗೆ ಯಾವ ಮಾನಿಟರ್ ಬೆಸ್ಟು, ನಂಗೆ ಕೋಡಿಂಗಿಗೆ ಯಾವ ಮಾನಿಟರ್ ಬೆಸ್ಟು, ಕಲರ್ ಅಕ್ಯುರಸಿ ಎಷ್ಟು ಇರಬೇಕು ಎಲ್ಲಾನು ನೀವು ನಿಮಗೆ ಬೇಕಾಗಿರೋ ತಗೋಬಹುದು. ಕೀಬೋರ್ಡ್ ಯಾವ್ದು ತಗೋರ್ಲಿ, ಮೌಸ್ ಯಾವ್ದು ತಗೋರ್ಲಿ, ಟೋಟಲಿ ನೀವು ನಿಮಗೆ ಬೇಕಾಗಿರೋ ತರ ಚೂಸ್ ಮಾಡ್ಬೋದು. ಆದ್ರೆ ಲ್ಯಾಪ್ಟಾಪ್ ಒಳಗೆ ಹಂಗಿರಲ್ಲಪ್ಪ. ನೀನು ಒಂದು ಲ್ಯಾಪ್ಟಾಪ್ ಚೂಸ್ ಮಾಡಿ ಅಂದ್ರೆ ಅದ್ರೊಳಗೆ ಇರೋ ಮಾನಿಟರ್ಗೆ ಅಡ್ಜಸ್ಟ್ ಆಗ್ಬೇಕು, ಅದ್ರ ಬರೀ ಕೀಬೋರ್ಡ್ ಜೊತೆಗೆ ಅಡ್ಜಸ್ಟ್ ಆಗ್ಬೇಕು, ಅದ್ರಾಗ ಬರೋ ಟಚ್ ಪ್ಯಾಡ್ ಜೊತೆಗೆ ಅಡ್ಜಸ್ಟ್ ಆಗ್ಬೇಕು. ಸೊ ಒಂದ್ ಇಷ್ಟ ಆಗೈತೆ, ಒಂದ್ ಇಷ್ಟ ಆಗಿಲ್ಲ ಏನಿಲ್ಲ, ಓವರ್ ಆಲ್ ಪ್ಯಾಕೇಜ್ ಕೊಡ್ತಾರವ್ರು ತಗೊಂಡು ಯೂಸ್ ಮಾಡ್ಬೇಕು. ಅದು ಬೇರೆ ಮಾತು. ಮತ್ತೆ ನೀವು ಸಪ್ರೇಟ್ ಆಗಿ ಕೀಬೋರ್ಡ್ ಎಲ್ಲ ತಗೊಂಡು ಯೂಸ್ ಮಾಡೋದು ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಈಗ ಇಲ್ಲೇ ಒಂದಿಷ್ಟು ಜನ ಹೇಳ್ಬೋದು ನಾನು ಪರ್ಫಾರ್ಮೆನ್ಸ್ ಜಾಸ್ತಿ ಇರೋ ಲ್ಯಾಪ್ಟಾಪ್ ತಗೊಂತಾನೆ ಅಂತ. ಬಟ್ ನಾವ್ ಇಲ್ಲಿ ಏನ್ ಹೇಳ್ತೇವೆ ಅಂದ್ರೆ, ಈಗ ನಾನು 1 ಲಕ್ಷ ರೂಪಾಯಿ
ಲ್ಯಾಪ್ಟಾಪ್ ತೊಗೊಂತಾನೆ, ಅದ್ರ ಪರ್ಫಾರ್ಮೆನ್ಸ್ ಜಾಸ್ತಿ ಐತಿ ಅಂತ ಹೇಳಿ ನೀವು 1 ಲಕ್ಷ ರೂಪಾಯಿ ಲ್ಯಾಪ್ಟಾಪ್ ತೊಗೊಂತೀರಿ. ಅದೇ 1 ಲಕ್ಷ ರೂಪಾಯಿಗೆ ಸಿಗೋ ಪರ್ಫಾರ್ಮೆನ್ಸ್ ನಿಮ್ಗೆ ಕಂಪ್ಯೂಟರ್ ಒಳಗೆ ಒಂದು 60,000 70,000ಕ್ಕೆಲ್ಲ ಸಿಕ್ಬಿಡ್ತೈತಿ. ಈಗ ನೆಕ್ಸ್ಟ್ ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಇನ್ನ ರೀಸೇಲ್ ವ್ಯಾಲ್ಯೂ ಅಂತ ಬಂದ್ರೆ, ಈಗ ನೀವು ಒಂದು ಕಂಪ್ಯೂಟರ್ ಸೇಲ್ ಮಾಡಕ್ ಹೋದಾಗ ಅದ್ರಾಗಿರೋ ಕಾಂಪೋನೆಂಟ್ ನೀವು ಸಪರೇಟ್ ಸೇಲ್ ಮಾಡ್ಬೋದು. ಈಗ ಗ್ರಾಫಿಕ್ ಕಾರ್ಡ್ ಆಗಿರ್ಬೋದು, ರ್ಯಾಮ್, ಇದನ್ನೆಲ್ಲ ನೀವು ಸಪರೇಟ್ ಆಗಿ ಸೇಲ್ ಮಾಡ್ಬೋದು. ಇಲ್ಲ ನೀವು ಓವರ್ ಆಲ್ ಆಗಿ ಕಂಪ್ಯೂಟರ್ ಕೂಡ ಸೇಲ್ ಮಾಡ್ಬೋದು. ಇಲ್ಲಿ ನೀವು ಒಂದು ಒಳ್ಳೆ ವ್ಯಾಲ್ಯೂ ಒಳಗೆ ಸೇಲ್ ಮಾಡ್ಬೋದು. ಆದ್ರೆ ಲ್ಯಾಪ್ಟಾಪ್ ಹಂಗಿರಂಗಿಲ್ಲ. 3 ವರ್ಷದ ಹಿಂದೆ ಲಾಂಚ್ ಆಗಿರೋ ಲ್ಯಾಪ್ಟಾಪ್ ನಾನು ತಗೊಂಡು ಈಗ ಸೇಲ್ ಮಾಡಕ್ ಹೋದ್ರೆ ಅಷ್ಟು ವ್ಯಾಲ್ಯೂ ಇರಂಗಿಲ್ಲ. ಅಂಡ್ ನೀವೇನಾರ ಜಾಸ್ತಿ ಆಕ್ಸೆಸರೀಸ್ ಎಲ್ಲ ಅದಕ್ಕೆ ಹಾಕ್ತೀರಿ ಅಂದ್ರೆ, ಈಗ ಗೇಮ್ ಪ್ಯಾಡ್ ಆಗಿರ್ಬೋದು, ಸ್ಪೀಕರ್ಸ್ ಆಗಿರ್ಬೋದು, ಎಕ್ಸ್ಟ್ರಾ 1-2 ಮಾನಿಟರ್ ಆಗಿರ್ಬೋದು, ಈ ತರ ನೀವು ಪೋರ್ಟ್ಸ್ ನ ಜಾಸ್ತಿ ಯೂಸ್ ಮಾಡೋರಾಗಿದ್ರೆ ಲ್ಯಾಪ್ಟಾಪ್ ಒಳಗೆ ನಿಮ್ಗೆ ಆಪ್ಷನ್ ಸಿಗಂಗಿಲ್ಲ. ಸಿಪಿ ಒಳಗಾದ್ರೆ ನಿಮ್ಗೆ ಆ ತರದ ಆಪ್ಷನ್ ಬಾಳ ಇರ್ತವೆ. ಇದ್ರಾಗ ನಿಮ್ಗೆ 5-6 USB ಪೋರ್ಟ್ ಸಿಗ್ತಾವು, ಲ್ಯಾನ್ ಕೇಬಲ್ ಸಿಗ್ತೈತಿ, ಆಮೇಲೆ 3-4 ಡಿಸ್ಪ್ಲೇನ ಕನೆಕ್ಟ್ ಮಾಡ್ಬೋದು. ಈ ತರ ಬೇರೆ ಬೇರೆ ಪೋರ್ಟ್ಸ್ ಎಲ್ಲ ಆಪ್ಷನ್ ಇರ್ತಾವ. ಆದ್ರೆ ಲ್ಯಾಪ್ಟಾಪ್ ಒಳಗೆ ಅಷ್ಟು ಇರಂಗಿಲ್ಲ. ಬಾಳ ಅಂದ್ರೆ 1-2-3 USB ಪೋರ್ಟ್ಸ್ ಇರ್ತಾವ. ಅದು ಬಿಟ್ರೆ ಸಣ್ಣ ಪುಟ್ಟ ಅದೇ ಲ್ಯಾನ್ ಕೇಬಲ್ದು, ಡಿಸ್ಪ್ಲೇದು ಒಂದು HDMI ಪೋರ್ಟ್ ಬರ್ತೈತಿ. ಎಕ್ಸ್ಟ್ರಾ ಪೋರ್ಟ್ಸ್ ಬೇಕಂದ್ರೆ ಮತ್ತೆ ನೀವು ಎಕ್ಸ್ಟ್ರಾ ಆಕ್ಸೆಸರೀಸ್ ಪರ್ಚೇಸ್ ಮಾಡ್ಬೇಕು. ಸೊ ಈಗ ನಾನು ಹೇಳಿರಿ ಎಲ್ಲಾ ವಿಚಾರ ನಾನು ತಲೆಯಾಗಿ ಇಟ್ಕೊಂಡು ನಿಮಗೆ ಒಂದು ತುಂಬಾ ಸರಳವಾಗಿ ಹೇಳ್ಬೇಕಂದ್ರೆ, ನೀವೇನಾರ ಸ್ಟೂಡೆಂಟ್ ಅಥವಾ ಆಫೀಸ್ ವರ್ಕಿಗೆ ಅಥವಾ ನೀವು ಜಾಸ್ತಿ ಟ್ರಾವೆಲಿಂಗ್ ಪರ್ಸನ್ ಆಗಿದ್ರೆ ನೀವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಬೋದು. ಇಲ್ಲಪ್ಪ ನಾನು ಒಂದ ಕಡೆ ಕುಂತು ವರ್ಕ್ ಮಾಡಿದ್ರು ಪರವಾಗಿಲ್ಲ, ನಂಗೆ ಪರ್ಫಾರ್ಮೆನ್ಸ್ ಬೇಕು, ನಂಗೆ ಕಸ್ಟಮೈಸೇಷನ್ ಇಷ್ಟ, ಪದೇ ಪದೇ ಅಪ್ಗ್ರೇಡ್ ಮಾಡ್ತೀನಿ, ಏನೇನಾರ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ, ಇಲ್ಲ ಈ ತರ ಒಂದು ಸೆಟಪ್ ರೆಡಿ ಮಾಡ್ಬೇಕಂದ್ರೆ ಇದಕ್ಕೆಲ್ಲ ನೀವು PC ನ ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾರ ಕಂಪ್ಯೂಟರ್ ತಗೋಬೇಕು ಅಥವಾ ಲ್ಯಾಪ್ಟಾಪ್ ತಗೋಬೇಕಂತ ಡಿಸಿಷನ್ ತಗೊಂಡಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅಂಡ್ ನೀವೇನಾರ ಅಕಸ್ಮಾತ್ ಕಂಪ್ಯೂಟರ್ ತಗೋಬೇಕಂತ ಡಿಸೈಡ್ ಮಾಡಿದ್ರೆ ನೀವು ಈ ವಿಡಿಯೋ ನೋಡ್ಬೋದು. ಇದ್ರೊಳಗೆ ಗ್ರಾಫಿಕ್ ಕಾರ್ಡ್ ಅಂದ್ರೆ ಏನು, ರ್ಯಾಮ್ ಅಂದ್ರೆ ಏನು, ಈ CPU ಯಾವ ತರ ವರ್ಕ್ ಆಗತಿ, ಅದೆಲ್ಲ ನಾನು ಅದ್ರೊಳಗೆ ಡಿಸ್ಕಸ್ ಮಾಡಿ ಹೇಳೀನಿ. ಸೊ ಅಷ್ಟೇ. ಮತ್ತೆ ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರಿಗೂ ಟಾಟಾ ಬಾಯ್.